ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರವಿ, ಭಾವನಾ ಬರ್ತಾಳ ಅನ್ಸುತ್ತಾ? ಬಂಗಾರಿ, ಭಾವನಾ ಬಂದೇ ಬರ್ತಾಳೆ. ಅವಳು ವೀಕ್ನೆಸ್ಸೇ ಖುಷಿ. ಅವಳನ್ನು ಮೀಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಬಾರದೇ ಇರ್ತಾಳ? ಇವನ್ಯಾಕೆ ಬರ್ತಾ ಇದ್ದಾನೆ? ಬಂಗಾರಿ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಏನೋ ನನ್ನ ತಂಗಿನ ಬರೋಕ್ಕೆ ಕೇಳಿದ್ರಂತೆ? ಹಾಂ ಸರ್, ಏನಿಲ್ಲ, ಅದು ನಮ್ಮ ಬಾವ ಸಾಯಕ್ಕೂ ಮೊದಲು ಒಂದು ವಿಲ್ ಮಾಡಿಟ್ಟಿದ್ದಾರೆ. ಅದನ್ನು ಓದಬೇಕಾದ್ರೆ ಭಾವನೂ ಅಲ್ಲಿರಬೇಕು ಅಂತ ಮೆನ್ಷನ್ ಮಾಡಿದಾರಂತೆ. ಅದಕ್ಕೆ ಇವರೊಂದು ಜೊತೆಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹೆಲ್ಪು ಅಂತೀರಾ? ಮನೆಗೆ ಬಂದಾಗ ಗಲಾಟೆ ಮಾಡ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ಬಾಯಿಗೆ ಬಂದಂಗೆ ಮಾತಾಡಿ ಈಗ ಕರೆದ್ಬಿಟ್ರೆ ಹೇಗ್ರಿ ಬಂದ್ಬಿಡಕ್ಕಾಗುತ್ತೆ? ನೋಡಿ, ನಾವು ಭಾವನಾನ ಕರೆದಿದ್ದು ಅವಳನ್ನ ಬೈಯೋದಕ್ಕಲ್ಲ. ಖುಷಿ ಇವಳನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ಲು. ಇದೆಲ್ಲ ಆದಾಗಿಂದ ಅವಳು ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ. ಭಾವನಾನ ನೋಡಿದ್ರೆ ಅವಳು ಸ್ವಲ್ಪ ಸುಧಾರಿಸ್ಕೋಬೋದೇನೋ ಅಂತ ನಾವು ಕರೆದಿದ್ದಷ್ಟೇ. ಇವೆಲ್ಲ ಚೆನ್ನಾಗಿ ಮಾತಾಡ್ತೀರಾ. ಅಣ್ಣ, ಬನ್ನಿ, ನಾನು ಮೊದಲು ಖುಷಿನ ನೋಡಬೇಕು. ಹಾಂ, ಅವಳೊಬ್ಳೇ ಅಲ್ಲ, ಅವಳ ಜೊತೆ ನಾನು ಬರ್ತೀನಿ. ಸರಿ, ಬನ್ನಿ. ಹಾಂ. ಓ, ಏನದ್ಕೆ ಇದು ಮನೆ ಈ ಥರ ಬಿಕೋ ಅಂತಿದೆ? ಚಿಕ್ಕದಕ್ಕೆ ಮನೇಲಿಲ್ಲ ಅಂತನಾ ಅಥವಾ ದೊಡ್ಡದಕ್ಕೆ ಮೌನವ್ರತ ಏನಾದರೂ ಮಾಡ್ತಾ ಇದ್ದಾರಾ? ಮೊದಲನೇದು ನಿಜ ಇರ್ಬೋದು, ಎರಡನೇದಂತೂ ಖಂಡಿತವಾಗ್ಲೂ ನಿಜ ಅಲ್ಲ ತಾಯಿ. ಹೌದಾ? ಮತ್ತು ನೀವಿಷ್ಟು ಸೈಲೆಂಟ್ ಆಗಿದ್ರೆ ಮನೇಲಿ ಅತ್ತಿಗೆ ಇದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ? ನೀನು ನಿನ್ನ ಗಂಡನ ಜೊತೆ ಯಾವಾಗಲೂ ಫೋನಲ್ಲಿ ಬ್ಯುಸಿ ಇರ್ತೀಯ. ಪಾಪ ನಿನಗೆ ತೊಂದರೆ ಆಗಬಾರ್ದು ಅಂತ ನಾನು ಹಿಂಗೆ ಸುಮ್ಮನೆ ತೆಪ್ಪಗಿದ್ದೀನಿ. ಅದೇ ಮತ್ತೆ. ಹಲೋ, ಹೇಳಿ. ಹಲೋ ಮೇಡಮ್, ಪಾರ್ಸಲ್ ತಂದಿದ್ದೆ. ಹೌದಾ? ಸಾರಿ, ನನ್ನ ಮನೆಯಲ್ಲಿಲ್ಲ. ತಾಳಿ, ಅಲ್ಲೇ ಯಾರಿಗಾದ್ರು ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿ. ಆಯಿತು ಮೇಡಮ್. ಆಹಾ, ನಿಮ್ಮ ಚಿಕ್ಕತ್ತಿಗೆಗೆ 100 ವರ್ಷ ಆಯಸ್ಸು ನೋಡು. ಅವಳೇ ಫೋನ್ ಮಾಡಿರೋದು. ಮಾತಾಡಿ ಏನು ಅಂತ ಕೇಳ್ಬಿಡ್ತೀನಿ. ಹಲೋ, ಅದು ಒಂದು ಪಾರ್ಸಲ್ ಬಂದಿದೆ, ಕಲೆಕ್ಟ್ ಮಾಡ್ಕೋತೀರಾ? ಪಾರ್ಸಲ್ಲಾ? ಏನು ಪಾರ್ಸಲು? ಏನಿಲ್ಲ, ಒಂದು ಫುಡ್ ಐಟಮ್ ಅಷ್ಟೇನೆ. ಕಲೆಕ್ಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಬಿಡಿ. ಹಾಗೆ ಒಂದು 400 ರೂಪೀಸ್ ಇದ್ರೆ ಪೇ ಮಾಡಿಬಿಡಿ, ನಾನು ಬಂದು ಕೊಡ್ತೀನಿ. 400 ರೂಪಾಯಾ? ಹಾಂ, ಇದೆ ಅಲ್ವಾ? ಹಾಂ, ಇದೆ. ಅವರೇ ಕಾಲ್ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ ಅನ್ಸುತ್ತೆ. ಕಲೆಕ್ಟ್ ಮಾಡ್ಕೊಂಬಿಡಿ. ಏನಾಯ್ತು? ದೊಡ್ಡ ಮಹಾರಾಜನ ಮೊಮ್ಮಗಳು ಇವಳು. ಅದೇನೋ ಪಾರ್ಸಲ್ ಬರುತ್ತಂತೆ, ಅದಕ್ಕೆ 400 ರೂಪಾಯಿ ಕೊಡ್ಬೇಕಂತೆ. ಯಾರಾದರೂ 400 ರೂಪಾಯಿನ ಊಟಕ್ಕೆ ಹಾಕ್ತಾರಾ? ಓಯ್ಯೋ, ಬರೀ 200 ರೂಪಾಯಿ ಇದೆ. ಜಾನು, ನನ್ನ ಹತ್ರ ಬರೀ 200 ರೂಪಾಯಿ ಇದೆ. 400 ರೂಪಾಯಿ ಕೊಡ್ಬೇಕಂತೆ. ನಿನ್ನ ಹತ್ರ ಇದೆಯೇನೆ? ಅಯ್ಯೋ ಇಲ್ಲ, ಅದಕ್ಕೆ ನನ್ನ ಹತ್ರನೂ 100 ರೂಪಾಯಿ ಅಷ್ಟೇ ಇರ್ಬೋದು. 200 ರೂಪಾಯಿ ಅಜ್ಜಿ ಹತ್ರ ಕೇಳ್ತೀನಿ. ಸರಿ ಇರಿ, ತರ್ತೀನಿ.
ಅಜ್ಜಿ ಬೇಬಿ ಇದ್ದಾಳಲ್ಲ ಏನೋ ಪಾರ್ಸಲ್ ತರಿಸಿದಾಳಂತೆ. ನನ್ನ ಹತ್ರ ಒಂದು 100 ರೂಪಾಯಿ ಕಮ್ಮಿ ಇದೆ, ಕೊಡಿ, ಆಮೇಲೆ ಇಸ್ಕೊಡ್ತೀನಿ. ಓ ಅದಕ್ಕೆ ನಾನು ಕೊಡ್ಬೇಕಂತ. ಬಂದ್ಮೇಲೆ ಕೊಡೋದಕ್ಕೆ ಹೇಳು. ಆಯ್ತು. ಇಡೀ ದಿನ ಕತ್ತೆ ಥರ ಕೆಲಸ ಮಾಡಿದ್ದಂತೆ ಇವಳು ಚಾಕ್ರಿ ಬೇರೆ ಮಾಡಬೇಕು. ಅದಕ್ಕೆ ತಗೊಳ್ಳಿ 100 ರೂಪಾಯಿ. ಒಳ್ಳೇದಾಯ್ತು, ಕೊಡಪ್ಪ. ಏನದಕ್ಕೆ ಇದು? ಏನಪ್ಪ ಮತ್ತೆ ಏನಿದೆ ಅಂತ ಒಂದ್ಸಲ ನೋಡ್ಬಿಡ್ತೀನಿ. ಏನಪ್ಪ ಅಂತ ಪಾರ್ಸಲ್ ತರಿಸಿರೋದು ಡೆವಲಪ್ಪಿಂದ. ಅಯ್ಯೋ ಕೇಕು, ಯಾರಿಗೆ ಬೇಕು ಸವಸ. ಏನಪ್ಪ ಮಾಡೋದು? ಅಜ್ಜಿ ಜಾನು, ಇದರಲ್ಲಿ ಕೇಕ್ ಇದೆ ಕಣ್ರಮ್ಮ. ಕೇಕ್ ತಂದಿದ್ದಾಳ, ಕೊಡು, ತಿಂದು ಮುಗಿಸ್ಬಿಡೋಣ. ಹಂಗಂತೀರಾ? ಅಯ್ಯೋ ಅದಕ್ಕೆ ಕೇಳ್ಬಿಟ್ರೆ? ಅದು ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಕೊಡೆ ತಿನ್ನೋಣ. ಸರಿ. ಸೂಪರ್ ಆಗಿದೆ ಕಲರ್. ಅದಕ್ಕೆ ಈಗ ಅದಕ್ಕೆ ಬಂದ್ಬಿಟ್ಟು ಕೇಳಿದ್ರೆ ಏನು ಹೇಳೋದು ನಾವು? ದುಡ್ಡು ಕೊಟ್ಟಿದ್ದು ನಾವು, ತಿಂತಾ ಇರೋದು ನಾವು, ಅಷ್ಟೇ. ಅಲ್ಲ ಏನಾಯ್ತು ಅಂದ್ರೆ ಏನು ಹೇಳೋದು ಅದಕ್ಕೆ? ನೀನು ತರಿಸಿದ ಪಾರ್ಸಲಲ್ಲಿ ಜಿರಳೆ ಬಿದ್ದಿತ್ತು, ಅದಕ್ಕೆ ನಾವು ಬಿಸಾಕ್ಬಿಟ್ವಿ ಅಂತ ಹೇಳ್ಬಿಡುದು, ಸರಿನಾ? ಚೆನ್ನಾಗಿದೆ ಕಡೆ. ಅದೇನೋ ಹುಡುಕ್ತೀನಿ ಅಂತ ನೋಡ್ತಿದ್ದಲ್ಲವ, ನಮ್ಮನೆಗೆ ಹೊಂದ್ಕೊಳ್ಳೋ ಅಂತ ಯಾವ್ದಾದ್ರು ಹೆಣ್ಣು ಸಿಗ್ತಾ? ಇಲ್ಲಪ್ಪ, ಯಾವ ಪ್ರೊಫೈಲು ಮ್ಯಾಚೇ ಆಗ್ತಿಲ್ಲ. ನಮ್ಮ ಸಿದ್ದೇಗೌಡ ಈ ಮರಿಗೌಡನ ಥರ ಅಲ್ಲ. ಅವನು ರಾಜಕೀಯದಲ್ಲೂ ಮುಂದೆ, ಅವನೇ ಏನೇ ವ್ಯವಹಾರ ಆದ್ರೂ ಮುಂದಕ್ಕೆ ಬರ್ತಾನೆ. ದೇವ್ರ ದಯದಿಂದ ಅವನಿಗೆ ಮಗುನ ಥರ ಕೋಪನೇ ಬರ್ದೇ ಇರೋ ಒಂದು ಒಳ್ಳೆ ಹೆಣ್ಣು ಸಿಕ್ಬಿಟ್ರೆ ಸಾಕು ನಾವು. ಹೂನಪ್ಪ, ನಮ್ಮ ಸಿದ್ದು ಒಂಥರ ಕ್ಯಾಪ್ಟನ್ ಇದ್ದ ಹಾಗೆ, ಎಲ್ಲಿ ಹೋದರೂ ಅವನೇ ಮಾತು. ಅವನಿಗೆ ಪರ್ಫೆಕ್ಟ್ ಆಗಿರೋ ಜೋಡಿನೇ ಹುಡುಕ್ಬೇಕು. ಅಂತ ಹೆಣ್ಣ ಮನೆಗೆ ಹೋಗಿ ಹುಡುಕಿದ್ರು ಸಿಕ್ಕಾಕಿಲ್ಲ. ಯಾವ ಬಿಲ್ದಲ್ಲಿ ಅವಳೋ ಏನೋ. ಸಿದ್ದು, ಊಟಕ್ಕೆ ಬಮ್ಮ. ಬರ್ಲಾ? ಎಲ್ಲವಾಗಿದೆ, ಎಷ್ಟೊತ್ತು? ಬರ್ಲಾ, ಕೂತ್ಕೊಳ್ಳ ಊಟಕ್ಕೆ. ಬೇಗ ಕೊಡವಾ, ಹೋಟೆಲ್ ಹುಳ ಎಲ್ಲ ಪತ್ರ ಕೊಡ್ತಾವೆ. ಆರಾಮಾಗಿ ಊಟ ಮಾಡು. ಅಯ್ಯೋ ರೀ, ನಮ್ಮ ಮನೆಯಿಂದ ಒಬ್ಬರೇ ಕೂತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.